ಸ್ವರ್ಗ ಮರ್ತ್ಯ ಪಾತಾಳವೆನ್ನುವಂತಹ ಮೂರು ಲೋಕದಲ್ಲಿ ಸ್ವರ್ಗಲೋಕವೇ ಶ್ರೇಷ್ಠವಾದಂತಹ ಲೋಕ. ಅದರಲ್ಲಿ ಅದೆಷ್ಟೋ ಪಂಗಡಗಳು, ಯಕ್ಷರು, ಕಿನ್ನರರು, ಕಿಂಪುರುಷರು, ಸಿದ್ಧರು, ಸಾತ್ಯರು, ಮನು, ಮುನಿಗಳು, ಗರುಡ, ಗಂಧರ್ವಾದಿಗಳು. ಅದರಲ್ಲಿ ಗಂಧರ್ವ ಲೋಕವನ್ನಾಳುವಂತಹ ಮಹೋದರ ಭೂಪತಿಗೆ ಮಗಳಾಗಿ ಹುಟ್ಟಿದೆ. ಚಿತ್ರಾಕ್ಷಿ ಎನ್ನುವ ಹಾಗೆ ಶುಭ ನಾಮವನ್ನರಿಸಿದವರಿದ್ದಾರೆ. ಗಿಡವೊಂದು ಬೆಳೆದು ಮರವಾಗಬೇಕಾದರೆ ಕಾಲಕಾಲಕ್ಕೆ ನೀರನ್ನು, ಪೋಷಕಾಂಶಗಳನ್ನು ಎರೆಯಬೇಕಾದದ್ದು ಅನಿವಾರ್ಯವೇ ಹೌದು. ಅಂತೆಯೇ ಮಕ್ಕಳು ಬೆಳೆಯುವಂತಹ ಕಾಲಕ್ಕೆ ವಿದ್ಯಾದಿ ಸಂಸ್ಕಾರಗಳನ್ನು ಒದಗಿಸಿಕೊಡಬೇಕಾದದ್ದು ತಂದೆ ತಾಯಿಗಳ ಕರ್ತವ್ಯ. ಗುರುವಿನಿಂದ ವಿದ್ಯೆ, ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಕುರಿತಾದಂತಹ ಪಾಠ. ಈ ಮೂರರ ತ್ರಿವೇಣಿ ಸಂಗಮವೇ ಚಿತ್ರಾಕ್ಷಿಯ ಜೀವನ. ಆದರೇನು ಮಾಡೋಣ? ಎಷ್ಟಿದ್ದರೇನು ಮನಸ್ಸಿಗೇನೋ ಬೇಸರವನ್ನು ಕಳೆಯಬೇಕೆನ್ನುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಸಖಿಯರನ್ನು ಬರುವುದಕ್ಕೆ ಹೇಳಿದವಳಿದ್ದೇನೆ. ಸಖಿಯರೇ, ಕರೆದಾಕ್ಷಣ ಓಡೋಡಿ ಬಂದಿದೆ. ಕರೆಯುವುದಕ್ಕೆ ಬಲವಾದಂತಹ ಕಾರಣ ಗಂಧರ್ವ ಲೋಕವಿದೆ. ಆದರೆ ಎಲ್ಲದಕ್ಕೂ ನನಗೆ ಬೇಕಾದದೆಲ್ಲವೂ ಸಿಗುತ್ತದೆ. ಕೊರತೆ ಎನ್ನುವಂತಹ ಶಬ್ದಕ್ಕೆ ನಮ್ಮ ಗಂಧರ್ವ ಲೋಕದಲ್ಲಿ ಅರ್ಥವೇ ಇಲ್ಲ. ಆದರೆ ಏನು ಮಾಡೋಣ ಹೇಳು? ಅರಮನೆಯ 4 ಗೋಡೆಗಳ ಮಧ್ಯದಲ್ಲಿ ನಿಂತು ಮನಸ್ಸಿಗೆ ಯಾಕೋ ಬೇಸರವಾಗುತ್ತಾ ಇದೆ. ಅದು ಯಾಕಮ್ಮ ಬೇಸರ? ಅದು ಹಾಗೆ ನೀನು ಸೂಚಿಸಿದ್ರೆ ಸಾಕು, ಅದನ್ನು ಯೋಚನೆ ಮಾಡದೆ ತಂದು ಕೊಡುವವರು ನಿನ್ನ ಜನಕ. ಹೌದು. ಹಾಗಿರುವಾಗ ಮತ್ತೆ ಯಾಕೆ ನಿನಗೆ ಬೇಸರ? ಕೆಲವೊಮ್ಮೆ ಆಗುವುದುಂಟು. ಅದು ಯಾಕೆ? ಹೆಚ್ಚಿದ್ರೆ ಹೇಗೆ ಖರ್ಚು ಮಾಡುವುದು ಎನ್ನುವಂತಹ ಚಿಂತೆ. ಕಡಿಮೆ ಇದ್ರೆ ಏನೂ ಇಲ್ಲದಿದ್ರೆ ಎಲ್ಲ ಅವರಿಗೆ ಕೊಟ್ಟಿದ್ದಾರೆ, ನಮಗೇನು ಇಲ್ಲ, ಹೀಗೆ ಚಿಂತೆ ಬರುವುದು ಸ್ವಾಭಾವಿಕ. ಆದ್ರೆ ನನಗೆಲ್ಲವೂ ಉಂಟು.
ಮನಸ್ಸಿಗೆ ಬೇಸರ. ಮನಸ್ಸಿಗೆ ಬೇಸರ. ಇಲ್ಲಿ ನಮ್ಮ ಗಂಧರ್ವ ಲೋಕದಲ್ಲಿ ಏನಿದೆ ಹೇಳು? ಇವತ್ತು ನೋಡಿದ್ದು ನಾಳೆ ನೋಡುವುದು, ನಾಳೆ ನೋಡಿದ್ದನ್ನು ಮತ್ತು ಅದರ ನಾಳೆ ನೋಡುವುದು. ಹಾಗಾಗಿ ನೂತನ ನೋಡುವುದು, ಕೇಳಿದನ್ನೇ ಕೇಳುವುದು, ಅನುಭವಿಸಿದನ್ನೇ ಅನುಭವಿಸುವುದು ಅಲ್ಲವಾ? ಹೊಸತನ ಬೇಕು ಎನ್ನುವ ಹಾಗೆ. ನಿತ್ಯ ನೂತನವಾದಂತಹ ಪ್ರಪಂಚ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಎಲ್ಲರೂ ಬೆಟ್ಟು ಮಾಡಿ ತೋರಿಸುವುದು ಭೂಲೋಕವನ್ನು. ಹಾಗಾಗಿ ಭೂಲೋಕಕ್ಕೆ ಹೋಗಬೇಕು, ಅಲ್ಲಿರುವಂತಹ ರಮ್ಯ ರಮಣೀಯವಾದಂತಹ ದೃಶ್ಯವನ್ನು ಕಾಣಬೇಕು, ಸಂತೋಷವನ್ನು ಅನುಭವಿಸಬೇಕು ಎನ್ನುವ ಹಾಗೆ ನಾ ಸಂಕಲ್ಪಿಸಿಕೊಂಡಿದ್ದೇನೆ. ನಿತ್ಯ ನೂತನವಾದಂತಹ ಪ್ರಪಂಚ. ಅದಕ್ಕಾಗಿ ನಾನೊಬ್ಬಳೇ ಹೋಗುವುದಲ್ಲ, ನಿಮ್ಮನ್ನೆಲ್ಲ ಜೊತೆ ಸೇರಿಸಿ ಹೋಗೋಣ ಎನ್ನುವಂತಹ ತೀರ್ಮಾನ. ಹೇಗೆ ಬರ್ತೀಯೇನೆ ಗೆಳತಿ? ರವಿ ಇಲ್ಲದ ಬಾನು, ಸಿಹಿ ಇಲ್ಲದ ಜೇನು, ನೀನಿಲ್ಲದೆ ನಾನು, ನಾನಿಲ್ಲದೆ ನೀನು ಎಂದಾದರೂ ಇರುವುದಕ್ಕೆ ಸಾಧ್ಯ ಉಂಟೇನೆ ಹೇಳು? ಇಲ್ಲವೇ ಇಲ್ಲ. ಹಾಗಾಗಿ ನಾನು ಬರುವುದಕ್ಕೆ ಸದಾ ಸಿದ್ಧ. ನೀನ್ ಬರ್ತೀಯೇನೆ? ಭೂಲೋಕ ಅಂದ್ರೆ ಇವತ್ತು ನೋಡಿದ್ದು ನಾಳೆ ಸಿಗುವುದಿಲ್ಲ, ಆದ್ರೆ ವಿಶೇಷದಿಂದ ಕಂಗೊಳಿಸುವಂತದ್ದು ಬದಲಾವಣೆ ಇರುತ್ತದೆ ಅಲ್ವೇ? ಖಂಡಿತ. ಹಾಗಿದ್ರೆ ಬರುವುದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯತೆ ಉಂಟು ಹೇಳು? ಹೌದಾ? ನೀನು ಪರಿವರ್ತನಶೀಲ ಪ್ರಪಂಚ ಯಾವ್ದಂತ ಕೇಳಿದ್ರೆ ಅದೇ ಭೂಲೋಕ. ನೀನು ಯಾವಾಗ ಕರೀತೀನು ಹಾಗೆ ಜಾತಕ ಪಕ್ಷಿಯಾಗಿ ನಿರೀಕ್ಷೆಲಿದ್ದವಳು ನಾನು ಬರೋದಕ್ಕೆ ಸಿದ್ಧನಾಗಿ. ನನ್ನ ಒಪ್ಪಿಗೆ ಕೇಳಬೇಕು ಗೊತ್ತಲೇ ಇಲ್ಲ. ಕರ್ತಾರನ ಕಮ್ಮಟವೆನಿಸಿದಂತಹ ಕರ್ಮಭೂಮಿಗೆ ಹೋಗಲೇಬೇಕೆನ್ನುವಂತಹ ಮನಸ್ಸು ನನಗೂ ಇದೆ. ಹೌದಾ? ಇನ್ಯಾಕೆ ಸಾವಕಾಶ? ಹೋಗೋಣ ಹೋಗೋಣ. ನೀವು ಅನ್ನುವಂಥ ಹೆಸರನ್ನು ಹೇಳಿದರೆ ಸಾಕು, ನಮ್ಮ ನಾಡಿನ ಪ್ರಜಾಜನರ ಮುಖದಲ್ಲಿ ಮಂದಹಾಸವನ್ನು ಕಾಣುವುದಕ್ಕೆ ಸಾಧ್ಯ ಇದೆ. ಯಾಕೆಂತ ಕೇಳಿದರೆ ಅವರ ಮನಸ್ಸಿನಲ್ಲಿರುವಂಥ ಆಶಯ ಏನುಂಟು, ಕಾಮನೆ ಏನುಂಟು, ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಸಕಾಲದಲ್ಲಿ ಒದಗಿಸಿಕೊಂಡ ಕಾರಣ ರಾಜ ರುದ್ರಕೋಪ ಅನ್ನುವಂಥ ಹೆಸರನ್ನು ಹೇಳಿದರೆ ಅವರಿಗೆಲ್ಲ ಸಂತೋಷವೇ ಸರಿ. ಒಳ್ಳೆಯ ರೀತಿ ಆಳ್ವಿಕೆಯನ್ನು ಕೊಟ್ಟವ ನಾನು. ಆದರೆ ಈ ಕಾಲಕ್ಕೆ
ನಾಡನ್ನು ಸೇರಿಕೊಂಡ ಹಾಗಿದೆ. ಯಾರಿಗೂ ಜೀವಿಸುವುದಕ್ಕೆ ಬದುಕು ಬಲು ದುಸ್ತರ ಎನಿಸಿಕೊಂಡಿದ್ದ ಅನ್ನೋ ಹಾಗೆ. ಆದ್ದರಿಂದಲೇ ಅವರೆಲ್ಲರನ್ನು ಜೊತೆಯಾಗಿ ಸೇರಿಸಿಕೊಂಡು ಘೋರವಾದಂತಹ ಕಾಡಿಗೆ ಬೇಟೆಗಾಗಿ ಹೊರಟಿವೆ. ಅಲ್ವಾ? ಬಂದಂತಹ ನಾವು ರಮ್ಯ ರಮಣೀಯವಾದಂತಹ ದೃಶ್ಯವೆಲ್ಲವನ್ನು ಕಂಡು ಕಣ್ತುಂಬಿಸಿಕೊಂಡೆವು. ನೀರಿಗಿಳಿದು ಜಲಕೇಳಿಯನ್ನು ಮುಗಿಸಿದೆವು ಅಲ್ವಾ? ಮನಸ್ಸಿಗೆ ಎಷ್ಟು ಸಂತೋಷವಾಯಿತು ಹೇಳು. ಹೆಣ್ಣು ಮಕ್ಕಳ ಶೃಂಗಾರ ಪೂರ್ಣವಾಗಬೇಕಾದ್ರೆ ಏನಾಗಬೇಕೆ? ಏನು ಬೇಕು? ಹೂ ಬೇಕು ಅಲ್ವಾ? ಸುಗಂಧ ಭರಿತವಾದಂತಹ ಹೂಗಳನ್ನೆಲ್ಲ ಕೊಯ್ಯುತ್ತಾ ಮಾಲೆ ಮಾಡುತ್ತಾ ಮುಂದುವರಿಯೋಣ. ಕೊಡಬೇಕು ಅನ್ನುವಂತಹ ಉದ್ದೇಶದಿಂದ ಅವರೆಲ್ಲರನ್ನು ಜೊತೆಯಾಗಿ ಸೇರಿಸಿಕೊಂಡು ಘೋರವಾದಂತಹ ಕಾಡನ್ನು ಸೇರಿ ಬೇಟೆಯಾಟದಲ್ಲಿ ತೊಡಗಿಕೊಂಡವನು. ಇದರಾಗಿ ಬಂದಂತಹ ದುಷ್ಟ ಮೃಗಗಳನ್ನೆಲ್ಲ ನಮ್ಮವರಿಗೆಲ್ಲ ಸೌಖ್ಯವನ್ನು ಒದಗಿಸಿಕೊಟ್ಟದ್ದಾಯಿತು. ಹಾಗೆಂದು ಸಂತೋಷಗೊಂಡಂತಹ ಅವರೆಲ್ಲರನ್ನು ನಮ್ಮ ನಾಡುಗೆ ಹೋಗಿ ಅನ್ನೋ ಹಾಗೆ ಆಜ್ಞೆಯನ್ನು ಕೊಟ್ಟವನು. ಆದ್ರೆ ಕಾಡನ್ನು ಸೇರಿಕೊಳ್ಳದೆ ಬಹಳಷ್ಟು ಸಮಯಗಳು ಕಳೆದು ಹೋಯಿತು. ಆದ್ದರಿಂದಲೇ ಸ್ವಲ್ಪ ವನವಿಹಾರ ಮಾಡಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು. ಹಾಗೆ ತೆರಳ್ತೇನೆ Go
ಅನ್ನುವಂತಹ ಉದ್ದೇಶದಿಂದ ಹಾಗೆ ವನವಿಹಾರಕ್ಕಾಗಿ ಹೊರಟು ಬಂದವನು ನಾನು. ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಏನು ಆಶ್ಚರ್ಯ, ಸ್ಫಟಿಕ ಸದೃಶವಾದಂತಹ ಸರೋವರ ಒಂದು ನನ್ನನ್ನು ಕೈ ಬೇಯಿಸಿ ಕರೆಯುತ್ತಾ ಇದೆ. ಎಷ್ಟು ಅಂದವಾದಂತಹ ಕೊಳ, ಆ ಕೊಳದಲ್ಲಿರುವಂತಹ ನೀರಿನ ಬಣ್ಣವನ್ನು ಕಂಡ್ರೆ ಸಾಕಾಗುವುದಿಲ್ಲ. ಮುತ್ತೈದೆ ಹೆಣ್ಣೊಬ್ಬಳು ಸುತ್ತಿದ ಸೀರೆಯ ಸೆರಗಿನ ಬಣ್ಣದಂತೆ ನೀಲ ಬಣ್ಣದಿಂದ ಕಾಣಿಸ್ತಾ ಇದೆ ಸರೋವರದಲ್ಲಿರುವಂತಹ ನೀರು. ಸೂರ್ಯನ ಉದಯಕ್ಕಾಗಿ ಕಾದುಕೊಂಡಿರುವಂತಹ ತಾವರೆಗಳು ಕಾಣ್ತದೆ. ಇದೆಲ್ಲವನ್ನು ಕಾಣುವಾಗ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ಹಾಗೆಂದು ತಿರುಗಾಟ ಮಾಡಿದಂತಹ ನನಗೆ ನನ್ನ ದೇಹಕ್ಕೆ ಆಯಾಸ ಅನ್ನುವುದು ಅಡಸಿಕೊಂಡಿದೆ. ಹಾಗೆ ಸ್ವಲ್ಪ ವಿಶ್ರಾಂತಿ ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ, ಓಹೋ, ಹೆಮ್ಮರವಾಗಿ ಬೆಳೆದು ನಿಂತಿದೆ ಮರ, ನೆರಳು ಕಾಣ್ತದೆ. ಹಾಗೆ ಸ್ವಲ್ಪ ಹೊತ್ತು ವಿಶ್ರಾಂತಿಯಲ್ಲಿರ್ತೇನೆ ನೋಡುವ. ನಾನು ಕಣ್ಣು ಬಿಟ್ಟು ನೋಡ್ತೇನೆ, ಎಂತಹ ಮನಮೋಹಕವಾದಂತಹ ದೃಶ್ಯವನ್ನು ಕಾಣ್ತೇನೆ. ತಾರೆಗಳ ಮಧ್ಯದಲ್ಲಿ ಚಂದ್ರಮ ಶೋಭಿಸುವ ರೀತಿಯಲ್ಲಿ ಬಹಳಷ್ಟು ಮಂದಿ ಸಖಿಯರ ಮಧ್ಯದಲ್ಲಿ ಒಬ್ಬಳಾಕೆ ರೂಪ ಲಾವಣ್ಯವನ್ನು ಹೊಂದಿದಾಕಿ ಕಾಣಿಸಿಕೊಂಡಿದ್ದಾಳಲ್ಲ, ಯಾರಾಗಿರ್ಬೋದು? ದೇವಲೋಕದಲ್ಲಿರುವಂತಹ ರಂಭೆ ಇವಳೆ? ಕಲ್ಪನೆ ತಪ್ಪಾದೀತು.
ಪಾತಾಳ ಲೋಕದಿಂದ ಮೇಲೆದ್ದು ಬಂದವಳೆ, ಅದು ತಪ್ಪಾದೀತು. ಅವರಿಗೆ ಸೊಂಟವೇ ಸರಿಯುವುದಿಲ್ಲ. ಹಾಗೆಂದು ಮನ್ಮಥನ ಅರಸಿ ರತಿಯಾಗಿರಬಹುದೇ? ಅಂತಹ ರೂಪಲಾವಣ್ಯವನ್ನು ಹೊಂದಿದವಳು ಇವಳು. ಇವಳನ್ನು ಕಂಡ ಮೇಲೆ ಇವಳಲ್ಲಿ ಮಾತಾಡಬೇಕು, ಇವಳನ್ನೇ ನೋಡ್ತಾ ಇರಬೇಕು ಅನ್ನೋದು ಆಶೆ ಮನಸ್ಸಿನಲ್ಲಿ ಹುಟ್ಟುತ್ತಾ ಇದೆ. ಏನು ಮಾಡೋಣ, ಏನು ಮಾಡೋಣ? ಮಾತಾಡಿಸ್ಬೇಕಲ್ಲ. ಭೂಮಿ ಬದಿ ಅಪ್ರತಿಮವಾದಂತಹ ರೂಪಲಾವಣ್ಯವನ್ನು ಹೊಂದಿದಾಕೆಯಲ್ಲಿ ಮಾತಾಡಬೇಕು, ಇನ್ನೇನು ಅರಕ್ಷಣದಲ್ಲಿ ಮಾತಾಡಬೇಕು ಅನ್ನೋ ಹಾಗೆ ಯೋಚನೆ ಮಾಡಿ ಮುಂದಕ್ಕೆ ಬಂದ ಕಾಲಕ್ಕೆ ನನ್ನಿಂದ ದೂರ 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 ಸರಿದು ಹೋಗಿಬಿಟ್ಟಳಲ್ಲ. ಎಲ್ಲಿ ಹೋದ್ರೂ ಅವಳೇ ಕಾಣ್ತಾಳೆ, ಅವಳೇ ಬೇಕು ಅನ್ನುವಂಥ ಆಶೆ ಮನಸ್ಸಿನಲ್ಲಿ ಹುಟ್ಟಿಕೊಂಡಿದೆ. ಯಾರು ಅಂತ ಗೊತ್ತಿಲ್ಲ, ಮನೆಯಲ್ಲಿಂದ ಗೊತ್ತಿಲ್ಲ. ಇವಳನ್ನು ಹುಡುಕುವಂತಹ ಬಗೆಯಾದ್ರೂ ಹೇಗೆ? ನನಗೆ ಬೇಕೇ ಬೇಕು ಅವಳು. ಒಂದು ಉಪಾಯ ಮನಸ್ಸಿಗೆ ಬೆಳೆಯಿತು. ಈ ಹಿಂದಕ್ಕಾದ್ರೆ ನನ್ನಿಂದ ಸೋಲನ್ನು ಕಂಡಂತಹ ರಕ್ತಾಕ್ಷಿ ಒಂದು ಮಾತನ್ನು ಹೇಳಿದ್ದಾಳೆ, ಮುಂದಕ್ಕೆ ನಿನಗೆ ಕಷ್ಟ ಬಂದೊದಗಿತ್ತು ಅಂತಾದ್ರೆ ಆ ಸಮಯದಲ್ಲಿ ನನ್ನನ್ನು ಸ್ಮರಿಸಿಕೋ, ನಿನ್ನ ಕಷ್ಟ ಕಾಲದಲ್ಲಿ ನಾನು ಒದಗಿ ಬರ್ತೇನೆ ಅನ್ನುವ ಹಾಗೆ. ನನಗೆ ಅವಳು ಉಪಕಾರ ಮಾಡುವುದಲ್ವಾ? ಹಾಗಿದ್ರೆ ಯಾಕೆ ಯೋಚನೆ ಮಾಡುವುದು? ನನ್ನ ಸ್ನೇಹಿತೆಯಾದಂತಹ ಅವಳನ್ನೇ ಜೋರಾದ ಧ್ವನಿಯಿಂದ ಸ್ಮರಿಸಿಕೊಳ್ತೇನೆ. ರಕ್ತಾಕ್ಷಿ, ಈ ಕಡೆಗೆ ಬಾ ಬಾ ಬಾ.
ನಮಸ್ಕಾರ. ಈ ಹಿಂದೆ ನಿನಗೆ ಮತ್ತು ನನಗೆ ಮಾತುಕತೆ ಆಗಿದೆ. ಕಷ್ಟ ಕಾಲದಲ್ಲಿ ನನ್ನನ್ನು ನೆನವರಿಕೆ ಮಾಡಿದ್ರೆ ಸಾಕು, ಆ ಹೊತ್ತಿಗೆ ಬಂದು ನಿನ್ನ ಕಷ್ಟವನ್ನು ನಾನು ದೂರ ಮಾಡ್ತೇನೆ ಅಂತ. ಹಾಗೆ ಇಂದು ಯೋಚನೆ ಮಾಡ್ತಿರುವಂತ ಸಂದರ್ಭದಲ್ಲಿ ಒಮ್ಮೆಲೆ ನೆನವರಿಗೆ ಕೊಂಡಾಗೆ ಆಯ್ತು. ಯಾರು ಎಂದು ಯೋಚನೆ ಮಾಡುವಾಗ ನೀನೇ ಎಂದು ತಿಳಿಯಿತು. ನಿನ್ನ ಬಳಿಗೆ ಬಂದಿದ್ದೇನೆ. ಅಯ್ಯ, ನನ್ನನ್ನು ನೆನವರಿಕೆ ಮಾಡಿಕೊಳ್ಬೇಕಾದರೆ ಕಾರಣ ಏನು ಹೇಳ್ತೀಯಾ? ಶುಭ ಪುಂಡರೀಕೋದ್ಭವನಮಯ ಪುಂಡರೀಕ ಸಡಿ ಪುಂಡರೀಕ ಪುಂಡರೀಕ ಶುಭ ಪುಂಡರೀಕ ಕಳವಳಿಸಿ ಸಾರಿದ ನಾನರಿಯೇ ಎಲ್ಲಿ ಸಾರಿದಲ್ಲೋ ಕರೆಯನ್ನು ಕೇಳಿ ಅತಿ ಶೀಘ್ರದಲ್ಲಿ ನನ್ನ ಬಳಿಗೆ ಬಂದು ಏನು ಕರೆಸಿದೆ ಅನ್ನುವ ಹಾಗೆ ಕೇಳಿದೆಯಲ್ಲ. ಹೌದು, ಕಷ್ಟ ಕಾಲದಲ್ಲಿಯೇ ನಿನ್ನನ್ನು ಸ್ಮರಿಸಿಕೊಂಡದ್ದು. ರಕ್ತಾಕ್ಷಿ ಬೇಟೆಯಾಡುವಂತಹ ಉದ್ದೇಶದಿಂದ ಘೋರವಾದಂತಹ ಕಾಡನ್ನು ಸೇರಿಕೊಂಡವನು. ಆಯಾಸಗೊಂಡು ವಿಶ್ರಾಂತಿಯನ್ನು ಪಡೆಯುವ ಸಂದರ್ಭ ಕಾಡ ಮಧ್ಯದಲ್ಲಿ ಅಪ್ರತಿಮವಾದಂತಹ ರೂಪಲಾವಣ್ಯವನ್ನು ಹೊಂದಿದಾಕೆಯನ್ನು ಕಂಡೆ. ಅವಳನ್ನು ಕಂಡ ಮೇಲೆ ನನ್ನ ಜೀವನದಲ್ಲಿ ಮದುವೆ ಅನ್ನುವಂತಹ ಮಂಗಲ ಕಾರ್ಯ ನಡೀತದಂತೆ ಇದ್ರೆ ಅವಳ ಜೊತೆಯಲ್ಲಿ ಅನ್ನುವ ಹಾಗೆ ತೀರ್ಮಾನ ಮಾಡಿಕೊಂಡೆ. ಆದ್ರೆ ಏನು ಮಾಡೋಣ ಹೇಳಿ, ನನ್ನನ್ನು ಕಂಡಂತಹ ಅವಳು ಎಲ್ಲಿ ಮಾಯವಾಗಿ ಹೋದಳೋ ಗೊತ್ತಿಲ್ಲ. ಹುಡುಗಿ ಯಾರು, ಯಾವ ಊರಿನವಳು, ಅಪ್ಪ ಯಾರು, ಅಮ್ಮ ಯಾರು, ಯಾರ ವಿಚಾರವನ್ನೂ ತಿಳಿಯೇ. ಅವಳನ್ನು ಕಂಡ ಬಳಿಕ ಉಣ್ಣುವುದಕ್ಕೆ ಆಹಾರ ಸೇರುವುದಿಲ್ಲ, ಕುಡಿಯುವುದಕ್ಕೆ ನೀರು ಸೇರುವುದಿಲ್ಲ, ಜೀವನವೇ ಬೇಡ ಅಂತಾಗಿದೆ. ನನಗೆ ಅವಳು ಬೇಕು. ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ನನಗೆ ಅವಳನ್ನು ನನ್ನ ಬಳಿಗೆ ಕರೆದು ತರಬೇಕು. ಅವಳು ಯಾರು ಗೊತ್ತಾ ನಿನಗೆ? ಒಂದು ಕ್ಷಣ, ಒಂದು ಗಳಿಗೆಯಲ್ಲಿ ಆಗಿ ಹೋಗಿದೆ. ಆಕೆಯನ್ನು ನೋಡಿದ ಕ್ಷಣವೇ ನನಗೆ ಬೇಕು ಬೇಕು ಅಂತ ಆಗಿದೆ. ನಿನಗೆ ಬೇಕು ಬೇಕಾಗ್ತದೆ. ಬೇಕು, ನಿದ್ದೆ ಬರುವುದಿಲ್ಲ, ಅನ್ನ ಸೇರುವುದಿಲ್ಲ, ನೀರು ಬೇಡ. ಎಂತದ್ದು ಬೇಡ ಅಂತ ಆಗಿದೆ ನನಗೆ. ಹಾಗಾದರೆ ಎಂತದ್ದು ಬೇಡ ಅಂತ ಆಗಿದೆ. ಯಾವುದು ಬೇಡ ಅಂತ ಆಗಿದೆ ನಿನಗೆ? ಹಾಗಾದರೆ ಆಕೆಯ ವಿಲಾಸ ನಮ್ಮ ಭೂಲೋಕದವಳಲ್ಲ, ಗಂಧರ್ವ ಲೋಕದಲ್ಲಿದ್ದಂತ ಮಹೋದರನ ಮಗಳಾಗಿ ಚಿತ್ರಾಕ್ಷಿ ಎಂದು ನಾಮಧೇಯ ವಿಹಾರಕ್ಕಾಗಿ ಬಂದವಳು. ಆಮೇಲೆ ನೀನು ನೋಡಿದ ಹಾಗೆ ಅವಳು ಮಾಯವಾಗಿ ಹೋದಳು. ಆದ್ದರಿಂದ ಆಕೆಯನ್ನು ತರಬೇಕು, ನನಗೆ ಬೇಕಂತ ಹೇಳ್ತಾ ಇದೆಯೋ.
ನೀನು ಯೋಚನೆ ಮಾಡಬೇಡ. ನಾನಿದ್ದೇನೆ. ಈ ಹಿಂದೆ ನಿನಗೆ ಮಾತನ್ನು ಕೊಟ್ಟಿದ್ದೇನೆ. ಕಷ್ಟ ಕಾಲದಲ್ಲಿ ನೀನು ನನ್ನನ್ನು ನೆನಪಿಕೆ ಮಾಡಿದರೆ ಸಾಕು. ಯಾವ ಕಾರ್ಯ ಆದರೂ ಮಾಡುವುದಕ್ಕೆ ನಾನು ಸಿದ್ಧನಾಗಿದ್ದೆ ಅಂತ. ಹಾಗಾಗಿ ಯೋಚನೆ ಮಾಡಬೇಡ. ಆಕೆಯ ಬಗ್ಗೆ ನಾನು ಯೋಚನೆ ಮಾಡ್ತೇನೆ. ಹೋಗು, ಒಳಗಿದ್ದು ಸರಿ. ನೀನಾಡಿದಂತಹ ಮಾತನ್ನು ಕೇಳಿದ್ರೆ ಮನಸ್ಸಿಗೆ ಬಹಳಷ್ಟು ಸಂತೋಷವಾಯಿತು. ನನ್ನ ಹುಟ್ಟಿಗೆ ಕಾರಣೀಕರ್ತನಾದಂತಹ ವ್ಯಾಸರ ಅನುಗ್ರಹ ನಿನ್ನ ಮೇಲಿದೆ. ಅತಿ ಶೀಘ್ರದಲ್ಲಿ ಹೋಗಿ. ಓಹೋ, ರುದ್ರಗೋಪನಿಗೆ ಮಾತನ್ನು ಕೊಟ್ಟಿದ್ದೇನೆ. ಹಾಗಾದರೆ ಕಾಲ ವಿಳಂಬ ಸಲ್ಲದು. ಈಗಲೇ ಗಂಧರ್ವ ಲೋಕಕ್ಕೆ ಹೋಗಬೇಕು. ಈ ರೂಪ ಅಲ್ಲ, ಮತ್ತೊಂದು ರೂಪವಾಗಿ ಅಂತೇಳಿ. ಎಲ್ಲಿಂದ ಗೊತ್ತಾಗೋದಿಲ್ಲ, ದಾರಿ ಕಾಣಲಿಲ್ಲ. ಯಾವುದು ಅಂತ ಅಜ್ಜಿ, ನಿನ್ನನ್ನು ಇಲ್ಲಿಯ ತನಕ ನಮ್ಮಿ ಗಂಧರ್ವ ಲೋಕದಲ್ಲಿ ಕಂಡವಳು ನಾನಲ್ಲ. ಇದು ಹೊಸ ಪರಿಚಯ. ಇದು ಹೊಸ ಮುಖ. ನೀನು ರಾಕ್ಷಸಿಯೋ? ನೀನು ಹೆದರಿಸಬೇಡ ನನ್ನನ್ನು. ಮತ್ತೆ ರಕ್ಕಸರ ಗಂಡಗೆ ಹೆದರದೆ ಮತ್ತೆ ಇರ್ತದೆ. ಅಲ್ಲ, ಕೆಲವೊಂದು ರಾಕ್ಷಸರು ಇರುತ್ತಾರೆ, ರೂಪವನ್ನು ಬದಲಿಸಿ ಎಲ್ಲ. ನನಗೆ ಹೆದರಿಕೆ ಆಗ್ತದೆ, ರಕ್ಕಸ ಅಂತ ಹೇಳ್ಬಾರ್ದು. ಹಾಗಾದ್ರೆ ಸುರಸತಿಯು? ಅಲ್ಲ ಅಲ್ಲ ಅಲ್ಲ, ನಿನ್ನನ್ನು ಈ ಲೋಕದಲ್ಲಿ ನಾವು ಕಂಡವರೇ ಇಲ್ಲ. ಮೊದಲ ಬಾರಿಯಲ್ಲಿ ನಮ್ಮನ್ನು ಕಾಣುತ್ತಾ ಇದ್ದ. ಮೊದಲ ಬಾರಿಗೆ? ಹಾಗಾದರೆ ಪಾತಾಳ ಲೋಕದ ಹಾವು ಹಾಗಾದ್ರೆ ನಾಗಿಣಿ ನೀನಲ್ಲ ಅಜ್ಜಿ? ಆಡು ಪಾಂಬೆ ನಲಿದಾಡು ಪಾಂಬೆ ಅಲ್ಲ. ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗುತ್ತಾನೆ. ಎಲ್ಲಿಂದ ಬಂದು ಬರಬೇಕಾದ್ರೆ ಕಾರಣವಿರುವುದು ಎನ್ನುವುದು ಬೇಕು ತಾನೆ? ಹೇಳ್ತೀಯಾ? ಹೇಳಬೇಕಾ? ಪ್ರೀತಿಯ
ಹಾಗೆ ಎಂತದೇ ನೀನು? ಹೆಣ್ಣು ಮಕ್ಕಳು ಹಾಗೆ ಹೇಳೋದು ನನಗೆ ಹಿಂದೆ ಮುಂದೆ ಏನಿಲ್ಲ ಅಂತ. ಬಂದು ಬೆಳಗ್ಗೆ ಅಪ್ಪ ಅಮ್ಮ ಯಾರು ಇಲ್ವೇ? ಹಾಗೆ ಯಾರು ಇಲ್ಲವಾ? ಅಪ್ಪ ಮೊದಲೇ ಹೋಗಿದ್ರು, ನಾನು ಹುಟ್ಟೋಕಿದ ಮೊದಲೇ. ಹೌದಾ? ಅಮ್ಮ ಗರ್ಭಿಣಿ, ನಾನು ಹುಟ್ಟಿದ ನಂತರ ಅವಳು ಕೂಡ ಕೈಲಾಸ ಸೇರಿ ಆಯ್ತು. ಅಪ್ಪ ಅಮ್ಮ ಇಬ್ಬರು ಅನ್ನುತ್ತಿದ್ದವಳು ನೀನು. ಅನಾಥೆ ನಾನು. ಅವರಿವರ ಮನೆ ಮುಂದೆ ಬೇಡಿ ಬದುಕಿದೆ. ಹಾಗಂತ ಪ್ರಾಯ ಸಮರ್ಥ್ಯ ಆದ ಸಂದರ್ಭದಲ್ಲಿ ಮದುವೆಯೇ ಆಯ್ತು. ನಿಂಗೆ ಮದುವೆ ಆಗಿದೆಯಾ? ಹೌದೌದು. ಒಳ್ಳೆ ಹುಡುಗ. ಎಲ್ಲಿದ್ದಾನೆ? ಅವ ಇಲ್ಲ ಈಗ. ಹೌದಾ? ನನ್ನನ್ನು ಬಿಟ್ಟು ಹೋಗಿ ಹಾಗೆ. ಒಳ್ಳೆ ಹುಡುಗ. ಹೌದೌದು. ಸಕಲ ಗುಣ ಸಂಪನ್ನ, ಏಕ ಗುಣ ಹೀನ. ಒಳ್ಳೆದು ಯಾವುದು ಇರಲಿ, ಕೆಟ್ಟದ್ದು ಪೂರ ಆಯ್ತು. ಎಲ್ಲ ದುರಭ್ಯಾಸ. ಹೌದೌದು. ಸರಿ. ಪಡೆಯುವುದು ಒಂದು ಸಲ ನನಗೂ ರೋಸಿ ಹೋಯಿತು. ಅವ ಕೊಟ್ಟಂತೆ ಪೆಟ್ಟು ಕೊಟ್ಟಂತ ಕೋಲನ್ನು ತೆಗೆದು ತಿರುಗಿ ಏನಾಯ್ತು? ಬಿದ್ದ. ನಾನು ಒಳಗೆ, ಅವ ಹೊರಗೆ. ಬೆಳಗ್ಗೆ ಹೇಳುವಾಗ ಅವ ಇಲ್ಲ. ಇನ್ನು ಮನೆಯಿಂದ ಹೊರಗೆ ಹೋದ್ರಲ್ಲ, ಲೋಕ ಬಿಟ್ಟೇ ಹೋದ್ರು. ಗೊತ್ತಿಲ್ಲ ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ. ಹೌದಾ? ಬದುಕು ರೋಸಿ ಹೋಯ್ತು. ಮತ್ತೆ ಅಷ್ಟು ತೊಂದರೆ ಕೊಡುವಂತಹ ಗಂಡ ಇದ್ದು ಏನು ಪ್ರಯೋಜನ? ಅದಷ್ಟೇ ಬಿಡು, ಮತ್ತೆ? ಮಾತಿಗೆ ತುಂಬಾ ಅವಕಾಶ ಇಲ್ಲ. ಹಾಗಾಗಿ ಏನು ಮಾಡುದಲ್ವಾ? ಸುಧಾರಿದು ಸ್ವಲ್ಪ ಅದರಲ್ಲಿ ಇನ್ನೊಂದು ಹಸಿಗೋಗ ಮಾತಾಡು. ಹೌದು. ಹಾಗಾಗಿ ಬದುಕು ರೋಸಿ ಹೋಯಿತು. ಅರಸುತ್ತಾ ಹೋದೆ, ಸಂದರ್ಶನ ಮಾಡಿದೆ. ಅಲ್ಲಿ ಇಲ್ಲಿ ಹೋದಾಗ ಅಷ್ಟು ಪುಣ್ಯ ಸಂಪಾದನೆ ಆಯ್ತು. ನೇರವಾಗಿ ಕಾಶಿ ದೇಶ ಸೇರಿದೆ. ಗಂಗಾ ಮಾತೆ ಅಘನಾಶಿನಲ್ವೇ? ಹಾಗಾಗಿ ಗಂಗಾ ಮಾತೆ ಕಾಪಾಡು ಎಂಬುದಾಗಿ ನೀರಿಗೆ ಧುಮುಕಿದ. ಧುಮುಕಿದವಳು ಮತ್ತೆ ಇಲ್ಲಿ ಎದ್ದದ್ದು ಇಲ್ಲಿಯೇ ನಾನು ಅಯೋಮಯ ಸ್ಥಿತಿಗಿದ್ದೇನೆ. ಹೌದೇನೆ? ನೀನು ಯಾರು? ಯಾಕೆ ಹೇಳಿದೆ? ನೀನು ನನ್ನನ್ನು ಕರೆ ತಂದೆ, ಆಧಾರ ಕೊಟ್ಟೆ, ಆತಿಥ್ಯಕ್ಕೂ ತಯಾರಾಗಿದ್ದಿ. ಸುಕೋಮಲ ನೀನು, ವಯ್ಯಾರೆ ಅಪ್ರತಿಮ ರೂಪರಾಶಿ ಉಳ್ಳವರು. ಯಾರು? ನನಗೆ ಆಶ್ರಯ ಕೊಡ್ತೀಯೇನೋ ಇಲ್ಲಿ. ಅಜ್ಜಿ, ಇದು ಗಂಧರ್ವ ಲೋಕ. ಮಹೋದರ ಎನ್ನುವಂತಹ ಭೂಪ ಇದನ್ನು ಆಳುತ್ತಿದ್ದಾರೆ. ಅವರ ಮಗಳು ನಾನು. ಹೌದಾ? ಚಿತ್ರಾಕ್ಷಿ. ನನ್ನ ಹೆಸರು ಚಿತ್ರಾಕ್ಷಿ. ಇವರೆಲ್ಲ ನನ್ನ ಸಖಿಯರ. ಒಳ್ಳೆ ತಮ್ಮ. ಅಜ್ಜಿ ನೀನು ಯಾರೂ ಗತಿಲ್ಲ ಎನ್ನುವ ಹಾಗೆ ಯೋಚಿಸಬೇಡ. ನಿನ್ನನ್ನು ನಾನು ಪ್ರೀತಿಯಿಂದ ಸಾಕುತ್ತೇನೆ. ಹೌದಾ? ನನಗೂ ಅಷ್ಟೇ ಬೇಕಾದಮ್ಮ. ಆಸರ ಬೇಕಾದ್ದು. ಹಾಗಂತ ಓದೋದಿಲ್ವೇ? 3 ದಿವಸ ಆಯ್ತು. ಹೌದಾ? ಅದರ ಬಗ್ಗೆ ಆಲೋಚಿಸಬೇಡ. ಹೀಗೆ ಬಾ, ಹೀಗೆ ವ್ಯವಸ್ಥೆ ಮಾಡೋಣ. ನನ್ನ ಪಾಲಿನ ತಾಯಿಯ ನೀನಾಗಿದ್ದ. ಹಸಿವೆಯಿಂದ ಕಂಗೆಟ್ಟವಳು ನಾನು. ಇದಕ್ಕಿಂತ ಹಾಗೆ ಬೇಕಾದಷ್ಟು ಭೋಜನ, ಭೋಜನ, ಒಳ್ಳೆ ಊಟವೇ. ನನ್ನ ಜೀವ ಮಾಡಿದಂತಹ ಊಟ ಮಾಡಿದ್ದಿಲ್ಲ. ಪರಿಮಳ ಅಂದ್ರೆ ಪರಿಮಳ. ಹಾಗೆ ದೇವರು ನಿನ್ನ ಚೆನ್ನಾಗಿ. ಅಜ್ಜಿ, ಕೆಲವರಿಗೆ ಅಜ್ಜಿ ಕತೆ ಹೇಳಿ ಮಲಗಿಸುವ ಕ್ರಮ ಉಂಟಂತೆ. ಹೌದು. ನನಗೂ ಒಂದು ಆಸೆ. ಏನು ಅಂತ? ಅಜ್ಜಿಯಿಂದ ಕತೆ ಕೇಳಿ ಮಲಗಬೇಕು ಅಂತ. ಹೌದಾ? ಈಗ ನಾವು ಹೆಂಬ ಈ ಮಕ್ಕಳಿಗೆಲ್ಲ ಅಜ್ಜಿ ಕತೆ ಬೇಡವೇ ಬೇಡ. ನನಗೆ ಎಲ್ಲ ಹೊಸತನ ಬೇಕು, ಹೊಸತನ ನೂತನ ಬೇಕು ಅಂತ ಕೇಳ. ಅಲ್ವಾ? ನನಗೆ ಹಾಕ್ಬೇಕಾ? ಅಜ್ಜಿ ಕತೆ ಬೇಕಾದಷ್ಟು ಕತೆ. ಒಳ್ಳೆ ಕತೆ, ಸ್ವಾರಸ್ಯ ಭರಿತವಾದ. ಹೌದಾ? ಉಳಿದುಕೋ. ಆದ್ರೆ ಒಂದು ವಿಷಯ, ಏನಜ್ಜಿ? ಕತೆ ಹೇಳುವಾಗ ನನಗೆ ಪ್ರತಿಕ್ರಿಯೆ ಬೇಕು. ಆಗಲಿ ಆಗಲಿ. ಮುಂಗುಟ್ಟು ಬೇಕು. ಎಲ್ಲೆಲ್ಲ ಅಲ್ಪ ವಿರಾಮ, ಪೂರ್ಣ ವಿರಾಮ ಎಲ್ಲ ಉಂಟು. ಸರಿ, ಗೊತ್ತಾಯ್ತಲ್ಲ? ಆದಿತ್ತು ಅದು ಆಕ್ಷೇಪವ ಬೇಗ ಮುಗಿಸ್ತೇನೆ. ಅಜ್ಜಿ ಕಥೆ ಬೇಕು. ಅಂದ್ರೆ ಅಜ್ಜಿ ಹೇಳುವಂತಹ ಗೊತ್ತಾಯ್ತಾ? ಸರಿ, ಹಾಗಾದ್ರೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ದೇಶದಲ್ಲಿ ಒಬ್ಬನೊಬ್ಬ ಅರಸನಿದ್ದ. ಸರಿ. ಮಾತ್ರ ಆ ದೇಶ ಎಂಬಂತಹ ಹೆಸರಲ್ಲಿದೆ. ಅಲ್ಲಿಯ ಅರಸನ ಮೇಲೆ ಒಬ್ಬ ರಕ್ತಜಂಗನೆನ್ನುವ ದಂಡೆತ್ತಿ ಬಂದದು ಮಾತ್ರ ಅಲ್ಲ, ಅಲ್ಲಿ ಅರಸನನ್ನು ಕೊಂದು ಕಳೆದ. ಅರಸನ ಹೆಂಡತಿ ಹೆದರು ಸತ್ಯಶೀಲೆ. ಅಲ್ಲಿಂದ ಹೊರವಂತಹ ಆಕೆ ನೇರವಾಗಿ ಕಾಡು ದಾರಿಯಲ್ಲಿ ಅಡ್ಡಾಡ್ತಿರುವ ಸಂದರ್ಭದಲ್ಲಿ ಅವಳನ್ನ ಅರಸಿಕೊಂಡು ಇವ ಹೊರಟ ರಕ್ಕಸ. ಯಾಕೆ? ಅವಳು ನನಗೆ ಬೇಕು ಎಂಬುದಾಗಿ ಕಾಡಲ್ಲಿ ರೋಧಿಸುತ್ತಿರುವಂತಹ ಸಂದರ್ಭದಲ್ಲಿ ವೇದವ್ಯಾಸರ ಕುಂದದಲ್ಲಿಗೆ ಬಂದಂತಹ ಸಂದರ್ಭ ಅವರನ್ನು ನೋಡಿ ಕಾಡಿ ಬೇಡಿ ವಿಚಾರವನ್ನು ತಿಳಿಸಿದ್ದಾಳೆ. ಅವರು ಒಂದು ಪಿಂಡವನ್ನು ಕೊಟ್ಟರು. ಅಜ್ಜಿ, ಸ್ವಲ್ಪ ಮಲ್ಕೊಳ್ತೀನಿ. ಹೌದಾ? ಅದು ಮಲಗಿ ಕತೆ ಕೇಳ್ತೀನಿ. ಆಯ್ತು. ನಿದ್ರೆ ಮಾಡಲಿಕ್ಕೆ ಇಲ್ಲ. ಗೊತ್ತಾಯ್ತಲ್ಲ? ಕತೆಗೆ ಹುಂಗುಟ್ಟು ಬೇಕು.
ಪಿಂಡವನ್ನು ಕೊಟ್ಟಾಗ ಅವರು ಹೇಳಿದಂತಹ ಮಾತು, ಈ ಪಿಂಡವನ್ನು ಜತನದಿಂದ ಕಾಪಿಟ್ಟುಕೋ. ಒಂದೊಮ್ಮೆಗೆ ಮಾರ್ಗ ಮಧ್ಯೆ ಕಷ್ಟ ಬಂತಾದ್ರೆ ಪಿಂಡವನ್ನು ನೆಲಕ್ಕೆ ಹೋಗಿ ಆ ಸಂದರ್ಭದಲ್ಲಿ ಕಷ್ಟ ಪರಿಹಾರ ಆಗ್ತದೆ ಅಂತ ಹೇಳಿ ಆಯ್ತಾ. ಅಲ್ಲಿಂದ ಮುಂದಕ್ಕೆ ಹೋಗುವ ಸಂದರ್ಭದಲ್ಲಿ ಇವ ಬಂದ ಈ ರಕ್ಕಸ ಈಕೆಯನ್ನು ಕಂಡದ್ದು ಮಾತ್ರ ಅಲ್ಲ, ಪಿಂಡದ ಮೇಲೆ ಕೈ ಹಿಡುವುದಕ್ಕೆ ಮುಂದಾದ, ಸೆಳೆಯುವುದಕ್ಕೆ. ಯಾಕೆ? ಆ ಪಿಂಡದಿಂದ ಅವನಿಗೆ ಮರಣ ಎಂಬುದಾಗಿ ಇತ್ತು. ಆದರೆ ಕಥೆ ಅವಳು ಆಗಲೇ ಮಲಗಿ ರುದ್ರಗೋಪ ಒಳ್ಳೆಯ ಅವಕಾಶ ಮುಸುಕಿದ್ದೇನೆ, ಮಾತ್ರ ಆದೇಶಕ್ಕೆ ಸೊಗಸಾಗಿ ಕಥೆಯನ್ನು ಹೇಳಿ ಅವಳನ್ನು ಹಾಗೆ ತಂದು ನನ್ನ ಮನೆಯೊಳಗೆ ಬಿಟ್ಟದ್ದು. ಹೌದೌದು. ಇವಳು ನಿದ್ದೆ ಮಾಡ್ಲಿಕ್ಕೆ ಇರುವುದು, ನಿದ್ದೆ ಮಾಡ್ಲಿಕ್ಕೆ ಇರುವುದಾ? ಹೀಗೆ ನೋಡು, ಸ್ವಲ್ಪ ಕೊರಳನ್ನು ಸೆರೆ ಬಿಡಿಸಿ ಮೌನವಾಗಿ ನಿಂತಿದ್ದಾಳೆ. ಮುಖ ಬೀಗಿಸಿಕೊಂಡಿದೆ. ಎಷ್ಟು ಸೊಗಸಾಗಿ ನಿಂಗೆ ತರಲಾಗಿದೆ. ಒಮ್ಮೆ ಮೇಲೆದ್ದು ಒದನ ಕಂಜರವನ್ನು ತೆರೆದು ಅಂದವಾಗಿ ನಾಲ್ಕು ಮಾತನ್ನಾಡಿ ಮನಸ್ಸಿಗೊಂದು ಮುದವನ್ನೇ ಕೊಡಬೇಕೋ ಬೇಡು. ಯಾವುದೇ ಅಪೇಕ್ಷೆಗಳಿಲ್ಲದೆ ಇದ್ರೆ ನಾನು ಇಲ್ಲಿವರೆಗೆ ಕರೆದಿರಬೇಕುಂಟೆ. ಅಯ್ಯೋ, ಅವ ಒಂದು ಹೆದರಿಸ್ತಾನೆ. ಅವ ಅಲ್ವೋ ಪಂಜಾಯಧರ ಅಂದ್ರೆ ಮನ್ಮಥ. ಬಾಣವನ್ನು ಎಸೆದು ಒಮ್ಮೆ ನನ್ನಲ್ಲಿ ಘಾಸಿಗೊಳಿಸಿದ ಪರಿಣಾಮದಿಂದಾಗಿ ನಿನ್ನ ಕುರಿತಂಥ ಅಪೇಕ್ಷೆಗಳು ಅಧಿಕವಾಗಿದೆ, ಬಯಕೆ ಹೆಚ್ಚಿದೆ. ವಯ್ಯಾರೆಯಾದಂತಹ ನೀನು, ನಾಗವೇಣಿಯಾದ ನೀನು ಅಂದವಾಗಿ ಮಾತನಾಡಿ ನನಗೊದಗಿದಂತಹ ಈ ಮದನ ಬೇಗುದಿಯನ್ನು ತಣಿಸೆ ಬಾಲೆ. ಅದು ನಿನ್ನ ಮುಸುಡಿ ಹೇಳಿ. ನನ್ನ ಅಂತಃಪುರದಲ್ಲಿ ನಾನು ನನ್ನ ಮಂಚದ ಮೇಲೆ ಮಲಗಿದ್ದವಳು. ಹೌದಾ? ಕಣ್ತೆರೆದು ನೋಡುತ್ತೇನೆ, ಮಂಚ ನನ್ನದ್ದೇ, ಅಂತಃಪುರ ಮಾತ್ರ ನನ್ನದಲ್ಲ. ಹಾಗಾದ್ರೆ ಇಲ್ಲಿ ಹೇಗೆ ಬಂದ್ರೆ? ಅದೇ ನನಗೆ ಆಶ್ಚರ್ಯವಾಗುವುದು. ನಿದ್ರೆಯಲ್ಲಿ ಎದ್ದು ಬಂದದಲ್ಲ. ಆಹಾ, ಎದ್ದು ನೋಡಿದ್ರೆ ನನ್ನ ಕಣ್ಣ ಮುಂಭಾಗದಲ್ಲಿ ಕಾಣಿಸುತ್ತಿರುವುದು ನೀನು. ಹಾಗಾದ್ರೆ ನೀನೇ ಕತ್ತುಕೊಂಡು ಬಂದದ್ದು ಅಂತ ಗೊತ್ತಾಗ್ತದೆ. ಒಂದು ತರ್ಕನೆ ನಿರ್ಧಾರ ಮಾಡ್ತಾಳೆ ಅವಳು. ಏ ಚೋರ ಚೋರ ಹಳ್ಳ ಒಳ್ಳೆ ಲಕ್ಷಣ ಅಲ್ಲಲ್ಲ, ನಿನ್ನನ್ನೇ ಹೇಳಿದ್ದು ನಾನು.
ಅವನಲ್ಲೂ ಆಹಾ ನಾನು ಈ ಮುಖಕ್ಕೆ ಹಾಗೆ ಲಕ್ಷಣ ಉಂಟು. ನೋಡುವಾಗ ಒಂದು ಅರಗುವರನ ಹಾಗೆ ಕಾಣಿಸುತ್ತಾ ಇದ್ದೀಯ. ಅರಗೋರ ಅಲ್ಲ, ಅರಗೋರ. ಹೌದಾ? ಅವ ಮಾಡುವಂತಹ ಕೆಲಸವಾ ಇದು? ಮತ್ತೆ ಯಾರು ಮಾಡ್ಬೇಕಾದ್ರು? ಇದು ಕಳ್ಳರು ಮಾಡುವ ಕೆಲಸ. ಅವನು ಕಳ್ಳರ ಹಾಗೆ ನೋಯಿಸಿದ. ಅದಕ್ಕೆ ನಿನಗೆ ನಾನೇ ಸಿಕ್ಕಿದ್ದೆ, ನನ್ನನ್ನು ಹಿಡ್ಕೊಂಡು ಬರುದು. ಅಲ್ಲ, ನಿನ್ನನ್ನು ನೋಡಿಯೇ ಹಾಗೆ ಆದದ್ದು. ಹೌದಾ? ಹೌದು. ಹಾಗಾದ್ರೆ ನಿನಗೆ ಹಾಗಾಗುತ್ತದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನನಗೂ ಹಾಗಾಗಬೇಕೆನ್ನುವ ಹಾಗಿಲ್ಲವಲ್ಲ. ನಿನ್ನನ್ನು ಹಾಗಾಗಿಸಬಲ್ಲೆ ಅಂತ. ಆಗದು ಇಲ್ಲಿಂದ ಹೋಗು ದೂರ. ಎಂತದ್ದು? ಹೋಗುತ್ತೀಯಲ್ವ ನೀನು? ಅಯ್ಯೋ, ನಾ ಹೋಗುವುದಕ್ಕಾಗಿ ನಿನ್ನ ಕರೆತರಿಸಿದ್ದೆ. ಮತ್ತೆಂತದ್ದು? ಅದುವೇ ಚಿನ್ನ. ಈಗ ಹಾಗಲ್ಲ ಹೋಗಿಸಿ ಕೇಳು ಮೊದಲಾಕ್ಷಿ ನೀನು ಅಲ್ಲ ಜಲಜಾಕ್ಷಿ. ವನಜಾಕ್ಷಿ ಅಂದ್ರೆ ಅದು ಸರಿಯಾಗುದು, ಅರ್ಥ ಸರಿ ಇಲ್ಲ. ತಾವರೆ ಹಾಗೆ ಕಣ್ಣುಂಟ ಇಲ್ಲ. ಬಾಯಲ್ಲಿ ಬಂದದ್ದನ್ನು ಹೇಳಿದ್ದು. ನಿನಗೆ ಹೆಣ್ಣು ಮಕ್ಕಳನ್ನೆಲ್ಲ ಕಾಣುವಾಗ ಹೊಗಳುವ ಎನ್ನುವ ಹಾಗೆ ಅನಿಸುತ್ತದೆ ಅಂತ. ಕೆಲವು ಹೆಣ್ಣು ಮಕ್ಕಳಿಗೆ ಹಾಗೆ ಗಂಡು ಮಕ್ಕಳು ಮಲಗಿ ನಿದ್ರೆ ಮಾಡಿದ್ರೆ ಅವರ ಮುಂದೆ ಸುಳಿದ ಹಾಗೆ ಮಾಡಿ ಅವ ನೋಡಿದ ಅಂತ ಗೊತ್ತಾದ್ರೆ ಮೆಲ್ಲಗೆ ಜಾರಿಕೊಳ್ಳಿ. ನಾನು ನಿನ್ನಲ್ಲಿ ತನಕ ಕಂಡದ್ದೇ ಇಲ್ಲ. ಅದೇ ಕಾಣಲಿಲ್ಲ. ನೀನು ಕಂಡೆನ್ನುವ ಕಾರಣಕ್ಕೆ ಬೇಕಾಗಿ ನಿನ್ನ ಹೊಗಳಿಕೆಗೆಲ್ಲ ನಾನು ಪಾತ್ರ ಅಲ್ಲ. ನೀನು ಕಾಣಲಿಲ್ಲ ಅಂತ ಹೇಳುವುದು ಹೇಗೆ? ಎಲ್ಲೋ ನಾನೊಮ್ಮೆ ಬೇಟೆಯಾಡಕ್ಕೆ ಹೋಗಿರುವ ಕಾಲದಲ್ಲಿ ವಿಶ್ರಾಂತಿಯಾಗಿ ಮಲಗಿದ್ದೆ. ಯಾವಳು ಹೆಣ್ಣನ್ನು ಕಂಡೆ, ಅವಳು ನೀನೇ ಆಗಿದ್ದಿ. ಮನತುಂಬಿನ ಹೊಗಳಿದೆ. ಯಾವಾಗ ನನ್ನ ಮುಖಭಾವದಲ್ಲಿ ಹೃದಯ ಭಾವದಲ್ಲಿ ಏನುಂಟು ಅಂತ ಗೊತ್ತು ಮಾಡಿದೆಯೋ ಅಲ್ಲಿಂದ ರಪ್ಪ ಮಾಯವಾಗಿ ಹೋದೆ. ನೀ ಮನುಷ್ಯ ಜಾತಿಯವಳಲ್ಲ ಅಂತ. ನಾ ಈ ಲೋಕದವಳೇ ಅಲ್ಲ, ನಾನು ಮೇಲಿನ ಲೋಕದವಳು. ಮೇಲೆ ಅಂದ್ರೆ ಗಂಧರ್ವ ಲೋಕ. ಗಂಧರ್ವಾಧಿಪತಿ ಮಹೋದರ ಭೂಪತಿಯ ಮಗಳನ. ದೊಡ್ಡ ಹೊಟ್ಟೆಯವನವ. ಎಂತದ್ದು ಹೆಸರೇ ಹಾಗೆ, ಹೊಟ್ಟೆ ದೊಡ್ಡದುಂಟಲ್ಲ. ಮಹೋದರ. ಅವನ ಅಪ್ಪನ ಹೆಸರೇ ಮಹೋದರ ಎನ್ನುವ. ಹೆಸರೇ ಹಾಗ. ಹೌದು, ಮಹೋದರನ ಮಗಳು ಕೇಚರಾಧಿಪತಿ. ಒಂದು ವೇಳೆ ನನಗೆ ನೀನು ತೊಂದರೆ ಕೊಡುವುದಕ್ಕೆ ಮುಂದಾದೆ ಎಂದಾದ್ರೆ ನನ್ನ ಅಪ್ಪನಿಂದ ಹೊಡೆತ ತಿನ್ನುವುದಕ್ಕೆ ನೀನು ಸಿದ್ಧ. ನೀ ಹೇಳಿದ್ದೊಳ್ಳೆದಾಯ್ತು. ಅಪ್ಪ ಕೇಚರಾಧಿಪತಿ ಯಾವ ಸಾಮಾನ್ಯನ ಮಗಳಲ್ಲೂ ಅಲ್ಲವೇ ಅಲ್ಲ. ಯೋಗ್ಯನಾದಂತ ವ್ಯಕ್ತಿಯ ಮಗಳನ್ನೇ ನಾ ಪ್ರೀತಿಸಿದ್ದೇನೆ, ಇಚ್ಛಿಸಿದ್ದೇನೆ ಎನ್ನುವುದು ನನಗೊಂದು ಸಮಾಧಾನವನ್ನು ಕೊಡ್ತದೆ. ನಿನ್ನ ಅಪ್ಪ ಎಂತದ್ದು? ನನ್ನ ಅಪ್ಪನಿಂದ ಬೆಡ್ತಿರ್ಬೇಕು ಕೇಚರಾಧಿಪತಿ. ಚಂದ್ರಮುಖ
ಕೇಳಿದ್ದು ಉತ್ತರವನ್ನು ಪಡೆಯುವುದಕ್ಕೆ ಹೌದು ತಾನೆ? ನನ್ನಪ್ಪ ಅಂತವ ಅವ ಏನಾದ್ರೂ ಮಾಡಿಯಾನು? ಕಷ್ಟ ಬಂದ್ರೆ ದೇವೇಂದ್ರಾದಿ ದೇವತೆಗಳೆಲ್ಲರೂ ಬರ್ತಾರೆ. ಓ, ಅಷ್ಟು ಮಂದಿ ಬರ್ತಾರೆ. ಚಿತ್ರಿಸಕೋಟಿ ದೇವತೆಗಳೆಲ್ಲರೂ ಬರ್ತಾರೆ ಸಹಾಯಕ್ಕೆ. ಅದರ ಮುಂದುವರೆದ ಪ್ರಶ್ನೆ ಅದು ಏನು? ನಮ್ಮ ಹಿನ್ನೆಲೆ ಎಷ್ಟುಂಟು? ಈಗ ನೀನನ್ನು ಬಯಸಿದ್ರೆ ಅವರೆಲ್ಲ ಬಂದ್ರೆ ನೀನು ಏನು ಮಾಡಬಲ್ಲೆ ಅಂತ ಏನಾಗುತ್ತದೆ ಅಂತ ಬೇಕಲ್ಲ. ಈಗ ನಾನು ಏನಾಗುತ್ತೆ ಅಂತ ಉತ್ತರ ಕೊಟ್ಟರೆ ನೀನು ನನ್ನ ಒಳಾಗುತ್ತೀಯವಿಲ್ಲ. ನೋಡೋಣ ನೋಡೋಣ. ನಿನ್ನಪ್ಪ ಬಿಡು, ಕಂದುಗೊರಳನಾದ ಶಂಕರನೇ ಬಂದರು. ನಾನೊಪ್ಪಿದ ವಧುವನ್ನು ನನ್ನವಳನ್ನಾಗಿಸುವಲ್ಲಿ ತಡೆಯಾಗಿ ಬಂದ ಯಾರನ್ನು ಲೆಕ್ಕಿಸ ಸಡಿಲಿ ಯಾರಾದರೂ ಬಂದರೂ ಕೂಡ ಅವರನ್ನು ದೆಸೆಗೆಡಿಸುವೆ ಎನ್ನುವಂತಹ ಆ ಆತ್ಮವಿಶ್ವಾಸವನ್ನು ತಿಳಿದಾಗ ನನ್ನ ಪತಿ ನೀನೇ ಆಗಬೇಕೆನ್ನುವ ಹಾಗೆ ನಾನು ತೀರ್ಮಾನಿಸಿದ್ದೇನೆ. ನನ್ನನ್ನು ಉಳಿಸಿಕೊಳ್ಳಬಲ್ಲೆಯ ಅಂತ ನೀ ಕೇಳಿದ್ದು. ಉಳಿಸಿಕೊಳ್ತೇನೆ ಎನ್ನುವಂತ ದೃಢವಾದ ನಿರ್ಣಯವನ್ನು ಆಡಿದ್ದೇನೆ. ಈಗ ಹೇಗೆ? ನನಗೊಪ್ಪಿಗೆ ಇದೆ. ಹೌದಾ? ನೀ ಬೇರೆ ಹೇಳಬೇಕಾಗಿಲ್ಲ. ಓ, ಅಷ್ಟು ದೂರ ಇದ್ದ ನೀನು, ದೂರ ಹೋಗುವೆಂದು ನೀನು ಸಮೀಪಕ್ಕೆ ಬಂದು ನೀಳ ಕೈಗಳನ್ನು ಚಾಚಿ ಎದೆಗೆ ಎತ್ತಿ ಕೆನ್ನೆಗೆ ಮುತ್ತನ್ನಿತ್ತು ಅಪ್ಪಿಕೊಂಡಾಗಲೇ ಅರ್ಥವಾಯಿತು ನಿನ್ನ ಒಳಗಿನ ಭಾವ ಏನು ಎನ್ನುವ ಹಾಗೆ. ಆಯ್ತೋ ಇಲ್ವೋ? ಇನ್ನು ಅಲ್ಲಿಗೆ ಹೋಗಬೇಕು ಅಪ್ಪನ ಮನೆಗೆ ಅಂತಲ್ಲ ಹೇಳಬೇಡ ನೀನು. ಇಲ್ಲೇ ಇರು. ಎಲ್ಲಾದ್ರೂ ವಿಷಯ ತಿಳಿದು ಬಂದ್ರೆ ಅಲ್ವೋ ಬಂದಾಗ ನಾನು ನೋಡಿ ನಿಮಗೆ ಕೆಲಸ ನಾನು ಒಳಗೆ ಶೃಂಗಾರ ಮಾಡಲಿಕ್ಕೆ ಈ ಲೋಕಕ್ಕೆ ವೈಭವದಿಂದ ಯಕ್ಷಲೋಕದಲ್ಲಿ ಮೆರೆಯುತ್ತಾ ಇರುವವ ನಾನು. ಆದರೆ ಏನು ಮಾಡೋಣ, ಮಗಳಾದಂಥ ಚಿತ್ರಾಕ್ಷಿ ಬಂದಾಡಿದಂಥ ಮಾತು ಅಪ್ಪಯ್ಯ ವನವಿಹಾರಕ್ಕೆ ಹೋಗಿ ಬರುತ್ತೇನೆ ಎನ್ನುವ ಹಾಗೆ ಹೋದವಳು ಇನ್ನೂ ಕೂಡ ಬರಲಿಲ್ಲ ಎನ್ನುವಂಥ ಚಿಂತೆಯಲ್ಲಿರುವಂಥ ಹೊತ್ತಿಗೆ ನಾರದ ಮಹರ್ಷಿಗಳೇ ಬಂದು ಆಡಿದರಲ್ಲ. ಮಾದ್ರಾಧೀಶನಾದಂಥ ರುದ್ರಗೋಪನಾಮಕ ನನ್ನ ಮಗಳನ್ನು ಅಪಹರಿಸಿದ್ದಾನೆ ಎನ್ನುವ ಹಾಗೆ. ಹಾಗಾದರೆ ಅವನಿಗೆ ಸರಿಯಾದಂಥ ಶಿಕ್ಷೆಯಾಗಬೇಕು. ಅದಕ್ಕಾಗಿ ನಮ್ಮವನೇ ಆದಂಥ ದೇವೇಂದ್ರ ಬಳಿಯಲ್ಲಿ ದೂರ ನೀಡಬೇಕು. ಆ ಕಡೆಗೆ ಸಾಗುತ್ತೆ.
ಅವತರಿಸಿದ್ದಾನೆ. ಆದ್ದರಿಂದ ಅವನಿಗೆ ಸರಿಯಾದಂತ ಪಾಠವನ್ನು ಯೋಚನೆ ಮಾಡಬೇಡ, ಇದು ನಮ್ಮ ಮನೆಯ ವಿಷಯ. ನಾವಿದ್ದೇವೆ. ಮಮ ಪ್ರಾಣ ಹಿತಕರೆ ಹರಿ ಹರಿಯಕ್ಷಿ ಹರಿಯಕ್ಷಿ ಮಮ ಪ್ರಮಾಣ ಹಿತಕರೆ ಹರಿ ಹರಿ ಕತಿಗೊಂಡು ನಿನ್ನಯ್ಯ ರಣಕಾಗಿ ಕತಿಗೊಂಡು ನಿನ್ನಯ್ಯ ರಣಕಾಗಿ ಮೆಚ್ಚಿ ಮದುವೆ ಆದಂತ ನಾವು ಸಂತೋಷದಿಂದ ಇರುವಾಗಲೇ ಸಮಸ್ಯೆಯನ್ನು ನಾರದರಿಂದ ನಮ್ಮ ವಿಷಯವನ್ನು ತಿಳಿದಂತ ನಿನ್ನಯ್ಯ ಸುರಪಾಲನ ಒಡಗೂಡಿಕೊಂಡು ಯುದ್ಧಕ್ಕಾಗಿ ಬಂದಿದ್ದಾರೆ. ಈಗ ಸ್ವಲ್ಪ ಕ್ಲಿಷ್ಟವಾದಂತಹ ಸಮಸ್ಯೆ. ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ಕೈ ಹಿಡಿದಂತಹ ಗಂಡ, ಮತ್ತೊಂದು ಕಡೆಯಿಂದ ಜನ್ಮ ಕೊಟ್ಟಂತಹ ಅಪ್ಪ, ಇಬ್ಬರು ಹೋರಾಡಿದರೆ ಅದರ ಪರಿಣಾಮ ಏನಾಗಬಹುದು ಆ ಬಗ್ಗೆ ಯೋಚಿಸುವಾಗ ನಿನ್ನ ಮನಸ್ಸಿಗೆ ನೋವಾಗಬಹುದು. ಯಾಕಂತ ಹೇಳಿದ್ರೆ ಇಬ್ಬರು ನಿನ್ನ ಬಂಧುಗಳಾಗಿದ್ದಾರೆ. ಆದ್ದರಿಂದ ನನ್ನಲ್ಲಿ ಕೇಳುದು, ಈಗ ರಣಕ್ಕಿಳಿದಂತಹ ಕರಿ, ಕಡಲಿಗಿಳಿದಂತಹ ದೋಣಿ ಮರಳಿ ಬರುತ್ತದೆ ಎಂಬುದು ಭವಿಷ್ಯದ ಮಾತು. ಸರಿ. ಹಾಗಿರುವಾಗ ನಾಳಿನ ಯುದ್ಧದ ರಣಕಣದಲ್ಲಿ ಏನು ಕಾದಿದೆಯೋ ಯಾರಿಗೆ ಗೊತ್ತು. ಹಾಗೆಂದು ನಿನ್ನ ಮನಸ್ಸಲ್ಲಿ ಏನಾದ್ರೂ ಇದ್ರೆ ನನಗೆ ತಿಳಿಸು ಸ್ವಾಮಿ. ಜನಕ ಮಡಿಯಲು ಸೂತಕವನ ಸೋಲ
ಮಹೇಶ್ವರಿ, ನಿಮ್ಮ ಮಾತು ಕೇಳಿದಾಗ ಖಂಡಿತವಾಗಿ ನನ್ನ ಹೃದಯಕ್ಕೆ ಆಘಾತ ಉಂಟಾಗುತ್ತಾ ಇದೆ. ಯಾರಿಗಾದ್ರೂ ಆಗ್ಲೇಬೇಕು, ಬೇಸರವಾಗುತ್ತಾ ಇದೆ. ಇಲ್ಲದೆ ಇದ್ರೆ ನನ್ನನ್ನು ಅಪಹರಿಸಿಕೊಂಡು ಬಂದಿದ್ದೀರಿ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ನಿಮ್ಮಲ್ಲಿ ದ್ವೇಷವನ್ನು ಇಟ್ಟುಕೊಂಡು ವಿರೋಧಿಸುವುದಕ್ಕಾಗಿ ಮುಂದುವರಿತು ಸಮರವನ್ನೇ ಈ ಕಾಲಕ್ಕೆ ಏರ್ಪಡಿಸಿದ್ದಾರೆ. ಹಾಗಾದ್ರೆ ನಿಮ್ಮನ್ನು ಸೋಲಿಸಿ ಏನಾದ್ರೂ ಈಕೆಯನ್ನು ಕರೆದುಕೊಂಡು ಹೋಗ್ಬೇಕನ್ನುವಂತ ನಿಲುಮೆಯಿಂದ ನೀವು ಹೇಳುತ್ತಾ ಇರುವುದು ನನಗೆ ಗಂಡ ಬೇಕೋ ಅಲ್ಲ ಅಪ್ಪ ಬೇಕೋ ಅನ್ನುವ. ಅಲ್ಲ, ಯುದ್ಧದ ಪರಿಣಾಮ ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಿರುವಾಗ ಒಂದು ವೇಳೆ ನಿನ್ನ ಅಪ್ಪನಿಗೆ ಸಾವಾಯ್ತು ಇಲ್ಲ ನನಗೆ ಸಾವಾಯ್ತು, ನೋವು ನಿನಗೆ ಇರುದಲ್ವ ಸ್ವಾಮಿ? ಅಪ್ಪನಿಗೆ ಸಾವಾದ್ರೆ 3 ದಿವಸ ಸೂತಕವನ್ನು ಅನುಕರಿಸಬಹುದು, ಆದ್ರೆ ಗಂಡನಿಗೆ ಯಾವತ್ತೂ ಸೋಲಾಗಬಾರದು. ನನಗೆ ಕೈ ಹಿಡಿದ ಗಂಡನೇ ಮೇಲು. ಹಾಗಂತ ಹೇಳಿ ತಂದೆಯನ್ನು ವಿರೋಧಿಸುವುದಕ್ಕೆ ಸಾಧ್ಯವಿಲ್ಲ. ಜನ್ಮದಾತರು, ಭೂಮಿಯ ಬೆಳಕನ್ನು ತೋರಿಸಿದವರು ಅವರು. ನನ್ನ ಕರಳು ಕತ್ತರಿಸಿದಂತಾಗ್ತದೆ. ಒಂದು ನಿಮ್ಮಲ್ಲಿ ಕೇಳಿಕೊಳ್ಳುವುದು ಇಷ್ಟೇ, ಅವರಿಗೆ ನೋವಾಗದ ರೀತಿಯಲ್ಲಿ ನೀವು ಗೆಲ್ಲಬೇಕು ಅಷ್ಟೇ. ಚಿತ್ರಾಕ್ಷಿ, ಕಣ್ಣು ಬಯಸುವುದು ಸೌಂದರ್ಯವನ್ನು, ಅಷ್ಟು ಮಾತ್ರವಲ್ಲ ಈ ಪ್ರೀತಿ ಬಯಸುವುದು ಯಾವಾಗಲೂ ಹೃದಯವನ್ನು, ಬಸಿರು ಬಯಸುವುದು ಅನ್ನವನ್ನು, ಉಸಿರು ಬಯಸುವುದು ಗಾಳಿಯನ್ನು. ಆಗಿರುವಾಗ ಮುತ್ತೈದೆಯಾದಂತ ನೀನು ಬಯಸುವುದು ನನ್ನ ಪ್ರಾಣವನ್ನು. ಯೋಚನೆ ಮಾಡಬೇಡ, ಹೋಗು. ಸರಿ. ಹಾಗೆಂದು ದೇವರ ದಯೆ ನಮಗೆ ಬೇಕು. ಅದಕ್ಕಾಗಿ ಪರಮೇಶ್ವರನನ್ನು ಮನಸಾರ ಧ್ಯಾನಿಸಿದ್ದೇನೆ. ಗುರುವಾದಂತಹ ವ್ಯಾಸಮಣಿಯನ್ನು ಮನಸ್ಸಿನಲ್ಲಿ ಧರಿಸಿದ್ದೇನೆ. ತಾಯಿಯನ್ನು ಸ್ಮರಿಸಿದ್ದೇನೆ. ತಡ ಯಾಕೆ, ಚದುರಂಗ ಸೇನೆಯನ್ನು ಸೇರಿಸಿಕೊಂಡು ಮಹೋದರನ ಮಗಳನ್ನ ಅಪಹರಿಸಿದೆ. ನಿನ್ನ ಶಿರ ಕಾಡಿದ್ದಾನೆ.
ಅಧಿಕಾರ ಅರ್ಹತೆ ಉಂಟು. 3 ಲೋಕದಲ್ಲಿ ಇರುವುದು ನನಗೆ ಮಾತ್ರ. ಹೌದು. ಆದ್ರೆ ಈ ಘಟನೆಯ ಸೂಕ್ಷ್ಮತೆ ಏನು ಅನ್ನುವುದನ್ನು ಅರಿಯದಾಗಿ ಹೋಗಿದ್ದೀನಿ ನೀನು. ಏನು ನಮ್ಮ ಮನೆ ಹೆಣ್ಣು ಮಕ್ಕಳಲ್ವ? ಗೊತ್ತಿದೆ ನನಗೆ. ಮತ್ತೆ ಆದ್ರೂ ಬಂದದ್ದು ನಮ್ಮ ಲೋಕಕ್ಕಲ್ವ. ಹೌದಾ? ಅವಳ ರೂಪ ಸೌಂದರ್ಯವನ್ನು ನೋಡಿ ಅವಳು ನನ್ನನ್ನು ಮೆಚ್ಚಿದ್ದಾಳೆ. ಈ ಸಮಯದಲ್ಲಿ ಅವಳನ್ನು ಮದುವೆ ಆಗುವುದಕ್ಕಾಗಿ ಹೊರಟಿದ್ದೇನೆ. ಹೆಣ್ಣು ಒಪ್ಪಿದ್ರೆ ಆಗುವುದಿಲ್ಲ. ಹೇಳುವುದಕ್ಕೆ ಮಾಡ್ತಾರೆ ಜೀವನ ಇನ್ನೊಂದು ನೆನಪುಂಟ ನನಗೆ. ಇದು ನಾವು ಮನಸ್ಸು ಅಪಹರಿಸಿದ್ದಾರೆ. ಯುದ್ಧವನ್ನು ಮಾಡುವಂತಹ ಸಂದರ್ಭದಲ್ಲಿ ಕೈ ಸೋತವರು ನಾವಿದ್ದೇವೆ, ರಕ್ಷಣೆ ಮಾಡಬೇಕು. ಭಯಗೊಳ್ಳದಿರು. ನಿನಗಾದಂತಹ ಅವಮಾನವನ್ನು ಕಳೆಯುವುದಕ್ಕಾಗಿ ಶಿವಗಳ ಪ್ರಮುಖರೆಲ್ಲರನ್ನು ಸೇರಿಸಿಕೊಂಡು ನಾನೇ ಅವನನ್ನು ಎದುರಿಸ್ತೇನೆ. ಮಗಳಾದಂತಹ ಚಿತ್ರಾಕ್ಷಿಯನ್ನು ಅಪಹರಿಸಿ ತಂದವರು ನೀವೆಯ ಕೇಳುವುದಕ್ಕೆ ಬಂದಂತಹ ದೇವೇಂದ್ರಾದಿಗಳನ್ನು ಬಗ್ಗು ಬಡಿದೆಯ. ಈಗ ಬಂದವ ಸಾಮಾನ್ಯ ಅಲ್ಲ, ಶಿವಕುಮಾರ ವೀರಭದ್ರ. ದಕ್ಷಿಣ ತೀರವನ್ನೇ ಕಣ್ಣಾಡಿದೆ. ಬಿಡು ಬಿಡು ಬಡಿವಾರದ ನುಡಿಗಳನ್ನು ಕಾಳಗದಲ್ಲಿ ನಿನ್ನನ್ನು ಸೋಲಿಸಿ
ಪಾಲಿಸು ಪಾಲಿಸು ಪಾಲಿಸಬೇಕು ಎಂಬಕ ಪಾರ್ವತಿ ಲೋಲ ಏನಯ್ಯ ಪುಂಡಲೀಕಗಳಿಗೆ ನನ್ನ ಶಿರಸ್ಸನ್ನು ಭಾಗಿಸಿದ್ದೇನೆ. ಹೌದಲ್ಲ ತ್ರಯಂಬಕ, ಏನಯ್ಯ? ನನ್ನನ್ನು ಪಾಲಿಸಬೇಕು ಎನ್ನುವ ಹಾಗೆ ಮೊದಲಾಗಿ ಪ್ರಾರ್ಥನೆ. ಪಾರ್ವತಿ ಲೋಲ ನೀನು, ಹೌದು. ಜಗದ ಅಧ್ಯಕ್ಷ ನೀನು, ಹೌದು. ಮುನಿದೆ ಎಂದಾದ್ರೆ ಲೋಕವನ್ನು ಸುಟ್ಟು ಬಿಟ್ಟೇನು. ನಯಾಧಿಕಾರಿ ಅನ್ನುವಂತಹ ನಿಗಳಿಕೆಯನ್ನು ಹೊಂದಿದವ. ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದೆಯಲ್ಲ ಸ್ವಾಮಿ. ಹೇಳದ ನಿರ್ವಾಹ ಇಲ್ಲ ನನಗೆ. ಹೇಳಬೇಕು. ಜ್ಞಾನೇಶ್ವರನಾದಂತ ನಿನಗೆ ತ್ರಿಕಾಲವನ್ನು ತಿಳಿಯುವಂತಹ ಸಾಮರ್ಥ್ಯ ಉಂಟು. ಆದರೂ ನನ್ನಂದಲೇ ಕೇಳಬೇಕಾದಂತಹ ತವತ ನಿನ್ನದು. ಇದು ಲೋಕರೂಢಿ. ಹೌದಲ್ಲ? ಗಂಧರ್ವ ಲೋಕದ ಕನ್ಯೆಯರುವಳು ಭೂಲೋಕಕ್ಕೆ ಬಂದಂತಹ ವೇಳೆಯಲ್ಲಿ ಅವಳನ್ನು ನಾನು ನೋಡಿದೆ, ನನ್ನನ್ನು ಅವಳು ನೋಡಿದಳು. ಅವಳಿಗೆ ನನ್ನ ಮೇಲೆ ಮನಸ್ಸಾಯಿತು, ಮನಸ್ಸು ಒಂದಾಯಿತು, ನಾವಿರುವರು ಒಂದಾದೆವು. ಆ ಮೂಲಕವಾಗಿ ಮದುವೆಯಾಗುವುದಕ್ಕಾಗಿ ಮುಂದಾದೆವು ಸ್ವಾಮಿ. ಆದರೆ ನನ್ನ ವಿಚಾರವನ್ನು ಕೇಳಿದೆಯಲ್ಲ, ನೀನು ಸಾಮಾನ್ಯದವ ನಾನಲ್ಲ. ಈ ಸಮಯದಲ್ಲಿ ರುದ್ರಕೋಪನಿದ್ದೇನೆ. ನೀನು ರುದ್ರಕೋಪ
ಈಗ ನನಗೆ ಅರ್ಥವಾಗುತ್ತಾ ಉಂಟು. ವ್ಯಾಸಾನುಗ್ರಹಕ್ಕೆ ಒಳಗಾದಂತ ನಾನು ಈ ಜಗತ್ತಿನ ಬೆಳಕನ್ನು ಕಂಡೆ. ಹಾಗಿದ್ದರೆ ಗುರುಗಳಲ್ಲದೆ ಬೇರೆ ನನ್ನನ್ನು ಕಾಯುವವರಿಲ್ಲ. ಜಯ 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 ಜಯ. ಸಂದದಿ ಮೈದೋರೆ ಅಡಿಗೆ ವಂದಿಸುತ್ತ ಏನು ಕಾರಣ? ಸ್ವಾಮಿ ಪರಮೇಶ್ವರನೇ ಹೋರಾಟಕ್ಕಾಗಿ ಬಂದಿದ್ದಾನೆ. ನನ್ನ ಸಮಸ್ತ ವಿಚಾರವನ್ನು ಹೇಳುತ್ತಾ ಇರುವ ಹಾಗೆ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ಕೆಳಗಕ್ಕಾಗಿ ಬಂದಿದ್ದಾನೆ. ನೀನಲ್ಲದೆ ಬೇರೆ ದಾರಿ ಇಲ್ಲ ತಂದೆ. ನನ್ನನ್ನು ಮನಗಳು ಉಮಾಪತಿ ಬಂದು ನೀನೇ ಇನ್ನೆದುರು ಹೆಜ್ಜೆ ಇಡುವುದಕ್ಕೂ ಕೂಡ ಹೆದರುವಂತಹ ಲೋಕದೆದುರಿಗೆ ಈ ರೀತಿಯಾದಂತಹ ನಡೆಯೊಂದಿಗೆ ಬೆದರಿಸುವುದಕ್ಕೆ ಮುಂದಾದೆಯಲ್ಲ ದೂರ್ಛಟಿ. ಸತ್ಯವತಿ ಸುತ, ಯಾಕೆ 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 ಈ ರೀತಿಯಾದಂತಹ ನಡು ಬಾಲನೊಡನೆ ಈ ರೀತಿಯಾದಂತಹ ಕೋಪದಲ್ಲಿ ಮುಂದಡಿಯುವುದಕ್ಕೆ ಕಾರಣ ಬೇಕಲ್ಲ? ನನ್ನದಾದಂತಹ ಹೆಸರನ್ನಿಟ್ಟುಕೊಂಡಿದ್ದಾನೆ. ರುದ್ರಕೋಪನಂತೆ ಆತ. ನಾನು ಪರಮೇಶ್ವರ ರುದ್ರ. ಈ ಜಗತ್ತಿನಲ್ಲಿ ಇಬ್ಬರು ರುದ್ರನಿಗೆ ಅವಕಾಶವಿಲ್ಲ. ಕಾಡಿಗೊಂದು ಸಿಂಹ, ವಿಶ್ವಕ್ಕೊಬ್ಬ ರುದ್ರ. ಯಾರು ಅವರಿಗೆ ಹೆಸರಿಟ್ಟವರು? ಕರುಣೆ ಒಂದೇ ಭಗವಂತನಿಗೆ ಅಸ್ತಿತ್ವ ಎನ್ನುವುದನ್ನು ತಿಳಿದು ಕರುಣಾಜನಕನಾಗಬೇಕು ಪ್ರಜೆಗಳ ಪಾಲಿಗೆ ಎನ್ನುವಂತಹ ಉದ್ದೇಶದಿಂದ ನಾನೇ ಅವನಿಗೆ ರುದ್ರಕೋಪ ಅಂತ ಹೆಸರಿಟ್ಟದ್ದು. ಕತಿ ಬೇಡ. ನೀನೇ ಅವನಿಗೆ ಹೆಸರಿಟ್ಟವನಿ. ಹಾಗಿದ್ದರೆ ಮೊದಲು ನಿನ್ನನ್ನು ಮುಗಿಸಿ ನಂತರದಲ್ಲಿ ಅವನು ಇದ್ದಿಸಿ ಬಾ.
ಸ್ವಲ್ಪ ತಡೆಯಿರಿ, ನಿಮ್ಮ ಭಾವನೆಯನ್ನು ಬಿಟ್ಟು ಬಿಡಿ. ಯಾಕೆ ಮಾತಾಡಿದ್ದೇನೆ? ಯಾಕೆ? ನಿಮ್ಮ ಈ ಕೋಪವನ್ನು ಬಿಟ್ಟರೆ ಮಾತ್ರ ಅದು ಶಮನವಾಗುವುದಕ್ಕೆ ಸಾಧ್ಯ ಉಂಟು. ನೀವಿಬ್ಬರು ಪ್ರಯೋಗಿಸಿದಂತಹ ಬಾಣವನ್ನು ಮತ್ತೆ ಮರಳಿ ಪಡೆಯಬೇಕು. ಈಗ ಹೌದು, ಹಾಗಿದ್ದರೆ ನನ್ನ ಶೂಲವನ್ನು ಯಥಾಸ್ಥಿತಿಗೆ ತಂದೆ. ಧರ್ಮವನ್ನು ಬರೆಯುವಂತ ನಾವೇ ಕಾಡಗದ ಕಣಕ್ಕೆ ಕೈ ಇಕ್ಕಿದ್ರೆ ಧರ್ಮ ಉಳಿಯುವುದಕ್ಕೆ ಉಂಟೆ ಬಾವಯ್ಯ. ಹಾಗಂತ ಯಾಕೆ ನೀವು ಹೋರಾಟ ಮಾಡ್ತಾ ಇದ್ದೀರಿ? ಆ ಒಂದು ಕಂಜೇನವನು ಹೌದಲ್ಲ, ಇವಾಗ ಕದ್ದು ಧರಿಸಿ ಬ್ರಹ್ಮದೇವ ಇಲ್ಲೇ ಇದ್ದಾನೆ. ಯಾರ ಹಣೆಯಲ್ಲಿ ಹೇಗೆ ಬರೆಯುತ್ತಾನೋ ಅದೇ ರೀತಿಯಾಗಿ ನಡೆಯಬೇಕು. ಈಗ ಬ್ರಹ್ಮದೇವರೇ ಅವನ ಲಿಖಿತದಲ್ಲಿ ಈತನೇ ಪುರುಷನೆನ್ನುವುದಾಗಿ ನಾನೇ ಅಲ್ವಾ? ಶಾಂತರಾಗಬೇಕು. ಬರೆದದ್ದೆಲ್ಲ ಬ್ರಹ್ಮದೇವ ಅಲ್ವಾ? ಬ್ರಹ್ಮನ ಸೃಷ್ಟಿಯಲ್ಲಿ ಈಗೆಲ್ಲ ಬರೆದಿದೆ. ನೀವು ಬರೆಯುವುದು ಸುಲಭ ಸ್ವಾಮಿ, ಮುಗಿಸುವುದಕ್ಕೆ ನಮಗೆ ಎಷ್ಟು ಕಷ್ಟ ಉಂಟು. ಅದು ಹೌದು, ಮುಗಿಯುವುದಕ್ಕೆ ಕೇಳುವುದೇ ಬೇಗ ಮುಗಿಸುವುದಕ್ಕೆ ಹಾಗಿದ್ರೆ ಹರಿಯೇ ಎಲ್ಲವನ್ನು ನೀನೇ ಮುಗಿಸಿ ನೋಡು. ಸರಿ ದೇವ ಬಾವಯ್ಯ, ಈ ಸಂದರ್ಭದಲ್ಲಿ ಈತ ಯಾರೆಂಬಂತ ವಿಚಾರ ನಿನ್ನಗೆ ಪ್ರಶ್ನೆ ಆಗಿರುವುದಕ್ಕೆ ಸಾಧ್ಯ ಉಂಟು. ರುದ್ರಕೋಪ ಬೇರೆ ಯಾರಲ್ಲ, ವ್ಯಾಸರು ತನ್ನ ತಾಯಿಗೆ ಕೊಟ್ಟಂತ ಪಿಂಡದಿಂದ ಜನಿಸಿದವನೇ ಈತ. ದುಷ್ಟರ ನಾಶಕ್ಕಾಗಿ ಹುಟ್ಟಿದ್ದಾನೆ. ಹೌದು, ಹಾಗಿದ್ರೆ ಅವನ ಉದ್ದೇಶವು ನಮ್ಮಂತೆಯೇ ಧರ್ಮ ರಕ್ಷಣೆ ಮಾಡಬೇಕು. ಆಗಿರುವಾಗ ನೀವು ಯೋಚನೆ ಮಾಡುವುದಲ್ಲ, ಇವರಿಬ್ಬರಿಗೆ ಮದುವೆ ಮಾಡುವಂತ ಹೊಣೆಗಾರಿಕೆ ನಮ್ಮ ಪಾಲಿಗುಂಟು. ಶ್ರೀಹರಿಯೇ, ನೀವಿಷ್ಟು ಆಡಿದ ಮೇಲೆ ನನ್ನ ಕೋಪವನ್ನು ತ್ಯಜಿಸಿದ್ದೇನೆ. ಸರಿ, ಹಾಗೆಂದುಕೊಂಡು ನಮ್ಮ ನಿರ್ಣಯಿತವಾದಂತಹ ಈ ವಿವಾಹ ನಮ್ಮ ಸಾಕ್ಷಿಯಲ್ಲಿಯೇ ನಡೆಯಬೇಕಾದ್ದರಿಂದ ಆಗಲೇ ಶೀಘ್ರಾತಿ ಶೀಘ್ರವಾಗಿ. ಗುರುಗಳೇ, ರುದ್ರಕೋಪ ಬೇರೆ ಬೇರೆ ಮುಖದಿಂದ ಕಾಣಿಸಿಕೊಂಡಿದ್ದೇನೆ, ಆದರೆ ಕೊನೆಗೆ ಕಲ್ಯಾಣ ಆದದ್ದು ನನಗೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ, ಮದುವೆ ಒಳ್ಳೆಯದಾಗಲಿ. ಮಾವಯ್ಯ ಎಲ್ಲಿದ್ದಾರೆ? ಮಾವಯ್ಯ ಇಲ್ಲಿ. ಅಪ್ಪ ಇಲ್ಲಿ. ಅಪ್ಪಯ್ಯ ಆಶೀರ್ವಾದ ಮಾಡಿ. ಕೊನೆಗಾದ್ರೂ ಒಂದು ಮಾಲ ಹಿಡಿಯುವಂತ ಯೋಗ ಬಂತಲ್ಲ ಸ್ವಾಮಿ. ಯಾರು ಮೊದಲಿಗೆ? ಯಾರು ವಧುವರ ನನ್ನ ಮೊದಲು ವರಿಸುವುದು. ತಲೆ ತಗ್ಗಿಸಬೇಕು. ತಲೆ ತಗ್ಗಿಸಬಾರ್ದು ಅಂತ ಒಂದು ಶಾಸ್ತ್ರ. ನೀವು ಜೀವನದಲ್ಲಿ ಯಾವತ್ತೂ ತಲೆ ತಗ್ಗಿಸದವನು ಇಲ್ಲಿ ಒಂದು ಬಾರಿ ತಗ್ಗಿಸಬೇಕು. ಅಷ್ಟಲ್ಲ, ನಾವು ಬರ್ತೇವೆ. ಮಹರ್ಷಿ, ನಿನ್ನ ಸತ್ಸಂಕಲ್ಪದಿಂದ ಯಾವಾತನು ಹುಟ್ಟಿಕೊಂಡನು ಅವನ ಕಲ್ಯಾಣವಾಗುವುದರೊಂದಿಗೆ ಅವನ ಚರಿತೆಯು ಜಗತ್ತಿಗೆ ಒಂದು ಆದರ್ಶಕರವಾದಂತಹ ನಂದಾದೀಪದಂತೆ ಇದು ಸದಾಕಾಲದಲ್ಲಿಯೂ ಲೋಕದಲ್ಲಿ ಸ್ಮರಿಸಲ್ಪಡುತ್ತಿರಲಿ. ಇವರುಗಳು ಮಾಂಗಲ್ಯ ಮೂರ್ತಿಗಳಾಗಿ ತುಂಬ ಸಂಸಾರದಿಂದ ಸಂತೋಷವಾದ ಜೀವನವನ್ನು ನಡೆಸಲಿ ಎನ್ನುವ ಮಂಗಲವಾದ್ಯದೊಂದಿಗೆ ನಾನು ಕೈಲಾಸಕ್ಕೆ ಶುಭವಾಗಲಿ.